ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವಾಗ ಎಲ್ಲರೂ ಕೇಳ್ತಾ ಇದ್ರಿ ಕಾಟನ್ ಸೀರೆ ಉಡೋದು ಹೇಗೆ ಅಂತ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ನಾನು ಇದು ನನ್ನ ಮನೆ ಮೈಸೂರಿಗೆ ಹೋದಾಗ ದೀಪ ಮೈಸೂರು ಬ್ಲಾಗ್ ಅಂತ ಕೊಟ್ಟರು. ನನ್ನ ಹತ್ರ ಕಾಟನ್ ಸೀರೆ ಅಷ್ಟಿಲ್ಲ, ಒಂದು 3-4 ಇದೆ, ಆದರೆ ನನ್ನ ಹತ್ರ ಇಲ್ಲ. ನಮ್ಮ ಮನೇಲಿದೆ. ನಾನು ಇವಾಗ ಮಗಳ ಮನೇಲಿದ್ದೀನಿ. ಹಾಗಾಗಿ ಅವಳು ಕೊಟ್ಟಲು ಈ ಸೀರೆನ. ನಂಗೆ ತುಂಬ ಇಷ್ಟ ಆಯಿತು. ಕೇರಳ ಸೀರೆ ಅಂತ. ನಾನು ಬ್ಲೌಸು ಕಟ್ ಮಾಡಿಲ್ಲ, ಬ್ಲೌಸ್ ಫುಲ್ಲು ಹಾಗೆ ಇದೆ, ಫಾಲ್ ಹಾಕ್ಸಿಲ್ಲ, ಏನೂ ಇಲ್ಲ. ಇವಾಗ ಅದನ್ನು ಹೇಗೆ ಉಡೋದು ಅಂತ ತೋರಿಸ್ತೀನಿ. ಇದು ಕಾಟನ್ ಸೀರೆ, ತುಂಬ ಉದ್ದ ಇದೆ. ನಾನು ಬ್ಲೌಸು ಹೊಲಿಸಿಲ್ಲ, ಹಾಗಾಗಿ ನಾನು ಇದು ಪಲಾಜೋ ಹಾಕ್ಕೊಂಡಿದ್ದೀನಿ. ಪಲಾಜೋ ಮೇಲೆ ತೋರಿಸ್ತೀನಿ, ಯಾಕಂದರೆ ಇದ್ರ ಮೇಲೂ ತೋರಿಸೋಣ ಅಂದ್ಕೊಂಡು ಪೆಟ್ಟಿಕೋಟ್ ತೊಗೊಂಡು ಬಂದಿದ್ದೆ. ನಾನು ಹೇಳಿದ್ದೀನಿ, ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ನೋಡಿ, ಬನೀನ್ ಟೈಪು ಪೆಟ್ಟಿಕೋಟ್ ಹಾಕ್ಕೊಳ್ತೀನಿ, ನನ್ನ ಹತ್ರ ಕ್ರೀಮ್ ಕಲರು ಮತ್ತು ಬ್ಲಾಕ್ ಇರೋದು ಅಂತ ಹೇಳಿ. ಇದಕ್ಕೆಲ್ಲ ನಾನು ಇದೇ ಥರ ಹಾಕ್ಕೊಳ್ಳೋದು. ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ, ನಮಗೆ ಉಟ್ಟಂಗೆ ಗೊತ್ತಾಗಲ್ಲ ನಾವು ಸೀರೆ. ಇದು ನೋಡಿ, ಫಸ್ಟು ಮಾಮೂಲಿ ಈಗ ಸಿಗಿಸ್ಕೊಳ್ತೀರಾ. ಹಿಂದೆ ಎಲ್ಲ ನೀಟಾಗಿ ಸಿಗಿಸ್ಕೊಂಬಿಡಿ. ಒಳಗಡೆ ನೀವು ಅದು ಶಾರ್ಟ್ಸು, ಒಳಗಡೆ ಶಾರ್ಟ್ಸು ಹಾಕ್ಕೊಳ್ಳೇಬೇಕು ಅಲ್ವಾ, ಇಲ್ಲಾಂದರೆ ತೊಡೆ ಸಂದಿ ಕೊರಿಯುತ್ತೆ. ಇದು ಬ್ಲೌಸ್ ಕಟ್ ಮಾಡಿಸಿಲ್ಲ, ಹಾಗಾಗಿ ತುಂಬ ಉದ್ದ ಬರುತ್ತೆ. ಹೀಗೆ ಒಂದು ಲೈನ್ ಸುತ್ಕೊಂಡ್ರಿ, ಇನ್ನೊಂದು ಲೈನ್ ನೋಡಿ, ಒಂದು ಲೈನ್ ಈಗ ಸುತ್ಕೊಂಡ್ರಿ, ಇನ್ನೊಂದನ್ನ ಹೀಗೆ ತೊಗೊಂಡ್ರಿ. ಹೀಗೆ ತೊಗೊಂಡು ನಿಮಗೆ ಎಷ್ಟು ಸಣ್ಣ ಬೇಕು ಅಷ್ಟು ಸಣ್ಣ ತಗೊಳ್ಳಿ, ಇಲ್ಲ ಅಗಲ ತಗೊಳ್ಳಿ, ನಿಮಗೆ ಹೇಗೆ ಹಾಗೆ ನೋಡಿ. ನಾನು ಎಷ್ಟು ತೊಗೊಂಡಿದ್ದೀನಿ? 1 2 3 4 5 6 ತೊಗೊಂಡಿದ್ದೀನಿ. 6 ತೊಗೊಂಡಿದ್ದೀನಿ. ಇವಾಗ ನೀವು ಈಗ ಮಾಡ್ಕೊಂಬಿಡಿ. ಎಲ್ಲರೂ ಕೇಳ್ತಿದ್ರಿ ಕಾಟನ್ ಸೀರೆ ಉಡೋದು ತೋರಿಸಿ, ನಾವು ಕೆಲ್ಸಕ್ಕೆ ಹೋಗೋರು ನಮಗೆ ಕಾಟನ್ ಸೀರೆ ಉಡೋದು ತೋರಿಸಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ಹಾಗಾಗಿ ಇದನ್ನು ನೀವು, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದು ಆರ್ಡ್ರ್ ಮಾಡಿದ್ದೀನಿ. ಸೀರೆ ನಾವು ಮುಂಚೆನೇ ಹೇಗೆ ರೆಡಿ ಮಾಡಿ ಇಟ್ಕೊಳ್ಳೋದು ಅಂತ ಆರ್ಡ್ರ್ ಮಾಡಿದ್ದೀನಿ. ನಾನು ಅದನ್ನು ಕ್ಲಿಪ್ಪು ಬೇಕು ನಮಗೆ, ಅದಕ್ಕೆ ನಾನು ಕ್ಲಿಪ್ ಆರ್ಡ್ರ್ ಮಾಡಿದ್ದೀನಿ. ಅದು ಬಂದಿದ್ದ ತಕ್ಷಣ ನಾನು ಮುಂಚೆನೇ ನಿಮಗೆ ಹೇಗೆ ರೆಡಿ ಮಾಡಿ ಇಟ್ಕೊಳ್ಳೋದು ಸೀರೆ ಅಂತ ತೋರಿಸ್ತೀನಿ. ಇದು ಮೊನ್ನೆ ಮೈಸೂರಿಗೆ ಹೋದಾಗ ಕೊಟ್ಟಲವಳು ನನಗೆ, ಹಾಗಾಗಿ ತುಂಬ ಇಷ್ಟ ಆಯಿತು ಈ ಸೀರೆ. ಹಾಗಾಗಿ ಇದನ್ನೇ ತೋರಿಸೋಣ ಅಂತ ಹೇಳಿದೆ. ದೀಪ, ಥ್ಯಾಂಕ್ ಯು ದೀಪ, ತುಂಬ ಇಷ್ಟ ಆಯ್ತು. ನೀವು ಈ ಥರ ಈಗ ಮಾಡಿಕೊಂಡ್ರೆ ನೋಡಿ ಹೀಗೆ ಬರುತ್ತೆ. ಯಾರು ಸಹಾಯನೂ ಬೇಡ ನಮಗೆ, ನೋಡಿ ಈ ಥರ ಬರುತ್ತೆ. ಈಗ ನಾವು ಹೀಗೆ ಮಾಡ್ತಾ ಇದ್ರೇ ಈಗ ಬರುತ್ತೆ. ನಿಮ್ಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ನೋಡಿ. ಇಷ್ಟು ಉದ್ದ ಬೇಕಾ, ಇಲ್ಲ ಇನ್ನೂ ಉದ್ದ? ಮೊನ್ನೆ ಇದು ನಾನು ಮೈಸೂರಲ್ಲಿ ಹುಟ್ಟಿದ್ದೆ, ಆವಾಗ ಒಂಚೂರು ಈ ಸಿಂಗಲ್ ಟ್ಯೂಬ್ ಇಟ್ಕೊಳ್ತೀವಲ್ಲ ಅದು ಬಿದ್ದೋಯ್ತು. ಈಗ ಒರೆಸ್ಬಿಟ್ಟೆ, ಅದು ಕಲರ್ ಆಗಿದೆ. ಇಷ್ಟುದ್ದ ಹಿಂಗೆ ಇದು ಚುಚ್ಚಿಟ್ಕೊಂಡಿದ್ದೀನಿ ನಾನು ಪೇಪರು. ಇದು ಈ ಥರ ಬ್ಲೌಸ್, ಇದು ಬ್ಲೌಸ್ ಅಲ್ಲ, ಇದು ಟಾಪು. ನಾನು ಬ್ಲೌಸ್ ಮೇಲೆ ಬೇಡ ಅಂತ ಹೇಳಿ ಸೀರೆಗೆ ಸೇಫ್ಟಿ ಪಿನ್ಗೆ ಪೇಪರ್ ಹಾಕಿಟ್ಕೊಳ್ಳಿ, ಇಲ್ಲಿದ್ರೆ ಬ್ಲೌಸು ಅರ್ಧೋಗುತ್ತೆ, ಸೀರೆನೂ ಹೋಗುತ್ತೆ. ಇವಾಗ ನೋಡಿ, ಇವಾಗ ಇರೋದು ಇದನ್ನು ಗಮನ ಚೆನ್ನಾಗಿ ಇಟ್ಕೊಳ್ಳಿ, ಇದು ಹೇಗೆ ಅಂತೇಳಿ ನೋಡಿ. ಇಲ್ಲ ಆಯ್ತಲ್ವಾ, ಇಲ್ಲೂ ಸ್ವಲ್ಪ ನೀವು ಇಷ್ಟಕ್ಕೆ ನಮಗೆ ಸಾಕು ಅಂತ ಬಿಟ್ಬಿಡ್ಬಾರ್ದು. ಇಲ್ಲಿ ನೋಡಿ, ಇಲ್ಲಿವರೆಗೂ ಇದಿಟ್ಕೊಂಡು ನಾವು ಐರನ್ ಮಾಡ್ಕೊಳಕ್ಕಾಗ. ಇದು ಇಲ್ಲಿವರೆಗೂ ನಮ್ಗೆ ಚೆನ್ನಾಗಿ ಬಂತು ಅಂದರೆ ಇಲ್ಲಿ ದಪ್ಪ ಕಾಣಿಸೋದು, ಇಲ್ಲಾಂದರೆ ದಪ್ಪ ಕಾಣಿಸುತ್ತೆ. ನೀವು ಇನ್ನೂ ಸಣ್ಣ ಬೇಕಾದರೂ ಇಟ್ಕೊಳ್ಳಿ, ನಾನು ಇಷ್ಟೇ ಅಗಲ ಇಟ್ಕೊಳ್ಳೋದು. ಇವಾಗ ಇಲ್ಲಿ ಹಿಂದೆ ಇದನ್ನು ತಗೊಳ್ಳಿ. ಇದನ್ನು ತಗೊಂಡು, ನಾನು ಹೇಳ್ತಲ್ಲ, ಇದು ಬ್ಲೌಸ್ ಕಟ್ ಮಾಡಿಸಿಲ್ಲ, ಹಾಗಾಗಿ ತುಂಬ ಉದ್ದ ಇದೆ. ಟೈಟಾಗಿ ಎಳ್ಕೊಳ್ಳಿ, ನಿಮ್ಗೆ ಎಷ್ಟು ಟೈಟ್ ಬೇಕು ಅಷ್ಟು ಟೈಟ್ ಎಳ್ಕೊಳ್ಳಿ. ಹೀಗೆ ಎಳ್ಕೊಂಡು ಇಲ್ಲಿವರೆಗೂ ಇಲ್ಲಿಗೆ ತೊಗೊಳ್ಳಿ, ಇಲ್ಲಿಂದ ನೆರಿಗೆ ಇಡೋಕ್ಕೆ ಶುರು ಮಾಡಿ. ಇಷ್ಟು
ಇಲ್ಲಿಗೆ ಸಿಗಿಸ್ಕೊಳ್ಳೋ ಥರ ಇಟ್ಕೊಂಡು ಇಲ್ಲಿಂದ ನೆರಿಗೆ ಇಟ್ಕೊಳ್ಳಿ. ತುಂಬ ನೆರಿಗೆ ಬರುತ್ತೆ ಇದು. ಇದು 2ನೇ ಟೈಮ್ ಮುಟ್ತಿರೋದು ನಾನು, ಯಾಕಂದರೆ ನಮ್ಮನೆ ಹತ್ರ ನಾನು ಬ್ಲೌಸು ಫಾಲೆಲ್ಲ ಹಾಕ್ಸೋದು ಇಲ್ಲಿದ್ನಲ್ಲ ನಾನು, ಹಾಗಾಗಿ ಸರಿ ಇದನ್ನೇ ತುಂಬ ಜನ ಕೇಳ್ತಾನೆ ಇದ್ರು, ಕಾಟನ್ ಸೀರೆ ಉಡೋದು ತೋರಿಸಿ, ಏನೋ ಕೆಲ್ಸಕ್ಕೆ ಹೋಗೋರು ಅಂತ. ಇಷ್ಟು ಸಾಕು. ಎಷ್ಟೇ ಇಲ್ಲಿಗೆ ಸಿಗಿಸ್ಕೊಳ್ಳೋ ಥರ ಇಲ್ಲಿವರೆಗೂ ಬಿಟ್ಬಿಡಿ. ಈಗ ನೋಡಿ ಹೀಗೆ ಮಾಡ್ಕೊಳ್ಳಿ. ಈ ನೆರಿಗೆ ಫಸ್ಟಿನ ನೆರಿಗೆನ ಕೆಳಗಿಟ್ಕೊಳ್ಳಿ, ಸಮಕ್ಕಿಟ್ಕೊಬೇಡಿ, ಹೀಗಿಟ್ಕೊಳ್ಳಿ. ಆಮೇಲೆ ಏನಕ್ಕೆ ಅಂತ ಹೇಳ್ತೀನಿ ನಾನು. ಒಂದೊಂದು ಹೀಗಿಟ್ಕೊಳ್ಳಿ. ಮಾಮೂಲಿ ಸೀರೆಯಲ್ಲಿ 5-6 ನೆರಿಗೆ ಬರುತ್ತೆ, ಇದು ಜಾಸ್ತಿ ಇದೆ. ಇದು ಫಸ್ಟ್ ಒನ್ ಬಿಟ್ಬಿಡಿ, ಹೀಗೆ ಬಿಟ್ಬಿಡಿ. ಹೀಗೆ ಇದನ್ನು ಇಲ್ಲಿ ಸಿಗಿಸ್ಕೊಳ್ಳಿ. ನೋಡಿ ಹೀಗಿರುತ್ತಲ್ಲ, ಈಗ ಸಿಗಿಸ್ಕೊಳ್ಳಿ. ಸುಮ್ಮನೆ ಸಿಗಿಸ್ಕೊಳ್ಳೋದಿದ್ದು. ಇವಾಗ ಇದನ್ನು ನಮಗೆ ಯಾರ ಸಹಾಯ ಇದೆ ಕಾಟನ್ ಸೀರೆ ಉಡೋದು ಹೇಗೆ ಅಂತ ನಾನು ತೋರಿಸ್ತಿರೋದು. ಇದು ತುಂಬ ನೆರಿಗೆ ಬರೋದ್ರಿಂದ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ, ಆದರೂ ನಾನು ತೋರಿಸ್ತೀನಿ. ಈಗೆಲ್ಲ ನೀವು ಮಾಡ್ಕೊಂಬಿಡಿ. ನಾನು ಯಾಕೆ ಫಸ್ಟ್ ನೆರಿಗೆನ ನಿಮಗೆ ಕೆಳಗೆ ಬಿಡಬೇಕು ಅಂತ ಹೇಳಿದೆ, ಇಷ್ಟು ಕೆಳಗೆ ಬಿಡಿ, ಇಷ್ಟು ಒಂದು ಅರ್ಧ ಇಂಚಷ್ಟು ಕೆಳಗೆ ಬಿಡಿ. ಯಾಕೆಂದರೆ ನಮಗೆ ಈ ಪಾರ್ಟು ಮೇಲೆ ಹೋಗುತ್ತೆ, ಈ ಪಾರ್ಟ್ ಕೆಳಗೆ ಬರುತ್ತೆ. ನೀವೆಲ್ಲದರಲ್ಲೂ ಗಮನಿಸಿರ್ಬೋದು, ಇದು ಮೇಲೋಗಿರುತ್ತೆ, ಈ ನೆರಿಗೆ ಒಂದು ಮೇಲೋಗಿರುತ್ತೆ. ನೀವು ಯಾರದೇ ಫೋಟೋ ನೋಡಿ, ಯಾರದೇ ನೋಡಿದ್ರು ಈ ನೆರಿಗೆ ಮೇಲೋಗಿರುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು, ಇದನ್ನು ಒಂದು ಅರ್ಧ ಇಂಚು ನೋಡಿ, ಇಷ್ಟು ಕೆಳಗೆ ಬಿಟ್ಬಿಟ್ಟು ಈ ನೆರಿಗೆ ಇಟ್ಕೊಂಡು ನೀವು ಇವಾಗ ಒಂದೊಂದೇ ಹೀಗೆ ಇಟ್ಕೊಳ್ಳಿ. ನೋಡಿ ಈಗ ಮಾಡ್ಕೊಂಬಿಡಿ. ಒಂದು 5-6 ನೆರಿಗೆ ಬರುತ್ತೆ ಅಷ್ಟೇ, ಯಾವುದೇ ಸೀರೆ ಆಗಲಿ. ಈಗ ಮಾಡಿಕೊಂಡು ನಿಮ್ಗೆ ಎಷ್ಟು ಉದ್ದ ಬೇಕು, ನೀವು ಒಂದು ಸ್ಟೂಲ್ ಹಾಕೊಂಬಿಡಿ. ನೀವೇನಾದ್ರು ಹೈಟ್ ಸ್ಲಿಪ್ಪರ್ ಹಾಕ್ಕೊಳ್ತೀರಾ, ಹೀಲ್ಡ್ ಸ್ಲಿಪ್ಪರ್ ಹಾಕ್ಕೊಳ್ತೀರಾ ಅಂತ ಅಂದರೆ ನೀವು ಇದನ್ನು ಫುಲ್ಲು ನೀವು ಕೈ ಹಾಕಿ, ಸೀರೆ ಉದ್ದ ಇರುತ್ತೆ, ಕೈ ಹಾಕಿ ಫುಲ್ಲು ಒಳಗೆ ತಗೊಳ್ಬೇಕು. ಇಲ್ಲ ಅಂದರೆ ಇಲ್ಲಿ ಒಂಥರ ಇದು ಬರುತ್ತೆ ನೋಡಿ. ಈಗಲೇ ಎಷ್ಟು ನೀಟಾಗಿ ಬಂತು. ಈಗ ಮಾಡೋದ್ರಲ್ಲೇ ನಮಗೆ ಸರಿ ಆಗ್ಬಿಡುತ್ತೆ, ಆಯಿತಾ? ಈಗ ಗಮನಿಸಿ, ಇದನ್ನು ಎಳ್ಕೊಂಬಿಡಿ. ಇವಾಗ ಇಲ್ಲಿದೆಯಲ್ಲ, ಇದು ಫಸ್ಟ್ ಒನ್ನು ನಾನು ಪಲಾಜೋ ಮೇಲೆ ಹಾಕ್ಕೊಂಡಿರೋದು, ಹಾಗಾಗಿ ಸ್ವಲ್ಪ ಲೂಸ್ ಆಗ್ತಿದೆ ನೋಡಿ. ಫಸ್ಟ್ ಒನ್ ಇದೆಯಲ್ಲ, ಅದನ್ನು ಫುಲ್ಲು ಇಲ್ಲಿಗೆ ಬರಬೇಕು. ಈ ಫಸ್ಟ್ ಒನ್ನು ಹೀಗೆ ಹಿಡ್ಕೊಂಡು ನೋಡಿ, ಇಲ್ಲಿ ಬರಬೇಕಿದು. ಇಲ್ಲಿ ಬಂದು ನೀವು ಎಷ್ಟು ಟೈಟ್ ಎಳ್ಕೊಳ್ತೀರಾ ಅಷ್ಟು ಎಳ್ಕೊಂಡು ಇಲ್ಲಿ ಬಂದಿರೋದನ್ನ ನೀವು ಇಲ್ಲೊಂದು ಪಿನ್ ಹಾಕ್ಕೊಳ್ಳಿ. ಎಷ್ಟು ಟೈಟಾಗಿ ಎಳ್ಕೊಂಡು ಇಲ್ಲೊಂದು ನೀವು ಲಂಗಕ್ಕೆ ನೀವೇನು ಹಾಕ್ಕೊಂಡಿರ್ತೀವಿ, ಲಂಗ ಪೆಟ್ಟಿಕೊಟ್ಟಿಗೆ ಇಲ್ಲೊಂದು ಪಿನ್ ಹಾಕ್ಕೊಳ್ಳಿ. ಪೆಟ್ಟಿಕೊಟ್ಟು ಪಿನ್ ಹಾಕ್ಕೊಂಡ್ರೆ ಈಗ ನೋಡಿ ಈಗ ಬಂತು. ಈಗ ಇದನ್ನು ನೋಡಿ, ಈಗ ಈ ಲಾಸ್ಟ್ ನೆರಿಗೆ ನೋಡಿ ಸಮ ಬಂತು, ಉದ್ದ ಬರಲಿಲ್ಲ. ಈಗ ಇದೆಲ್ಲ ಸರಿ ಆಯಿತು ನೋಡಿ. ಇದೆಲ್ಲ ಹೀಗೆ ಒಂದೊಂದೇ ಹೀಗೆ ಮಾಡ್ಕೊಳ್ಳಿ ನೋಡಿ. ಯಾರ ಸಹಾಯ ಇದೆ ನಾವು ಉಡ್ಬೋದು. ಇದಾಯ್ತಲ್ವ? ಈಗ ನೋಡಿ ಇದನ್ನು ಈಗ ಒಂದೊಂದೇ, ಈಗದು ಸ್ಟೈಲು ಮೊದಲೆಲ್ಲ ಇರಲಿಲ್ಲ. ಹೀಗೆ ಮಾಡಿಕೊಂಡು ಇದೆಲ್ಲದಕ್ಕೂ ನಾನು ಪಿನ್ಗೆ ಪೇಪರ್ ಹಾಕಿಟ್ಕೊಂಡಿರ್ತೀನಿ. ನಾನು ಹೇಳುತ್ತಲ್ಲ ನೋಡಿ, ನಾವು ಏನು ಪೆಟ್ಟಿಕೊಟ್ಟು ಹಾಕ್ಕೊಂಡಿರ್ತೀವಿ, ಪೆಟ್ಟಿಕೊಟ್ಟು ಸಮೇತ ನೀವು ಪಿನ್ ಹಾಕ್ಕೊಬೇಕು. ಆವಾಗ ನೀವು ಏನೇ ಮಾಡಿದ್ರೂ, ನೀವು ದಿನ ಅಲ್ಲ ಒಂದು ವಾರ ಅದೇ ಸೀರೆಲಿದ್ರೂ ಇದಾಗಲ್ಲ ನೋಡಿ. ಇಲ್ಲಿಗೆ ಬರಬೇಕು ಆ ಪಿನ್ನು ನೋಡಿ, ಇಲ್ಲಿಗೆ ಬರಬೇಕು. ಇಲ್ಲಿಗೆ ಬಂದು ಹೀಗೆ ಬರಬೇಕು, ತಿರ್ಗಾ ಫುಲ್ಲು ನೋಡಿ. ಈಗ ಬಂದು ನೀವು ಪಿನ್ನಿಗೆ ಈ ಥರ ಪಿನ್ನ, ಇಲ್ಲಿ ಡಿಸೈನ್ ಪಿನ್ಗಳು ಬರುತ್ತೆ, ನೀವು ಹಾಕ್ಕೊಳ್ಬೋದು. ಈಗ ಹಾಕ್ಕೊಂಡ್ರೆ ನೋಡಿ ಈ ಥರ, ಈಗ ಹಾಕ್ಕೊಂಡ್ರೆ ನಿಮಗೆ ಇವಾಗ ಇದು ಏನು ಮಾಡಬೇಕು, ನೀವು ಹೀಗೆ
ಟೈಟಾಗಿ ಮಾಡ್ಕೊಳ್ಬಾರ್ದು, ಟೈಟಾಗಿ ಸುತ್ಕೊಳ್ಬೇಡಿ, ಎಳೆದು ಸುತ್ಕೊಳ್ಬೇಡಿ. ಇದು ಯಾಕಂದರೆ ಸೀರೆ ನನಗೆ ಎಳುತ್ತಲ್ಲ, ತುಂಬ ಉದ್ದ ಇದೆ, ಹಾಗಾಗಿ ಜಾಸ್ತಿ ಬಂದಿದೆ. ಇಲ್ಲ ಅಂದರೆ ಇಷ್ಟು ಬರಲ್ಲ. ನಾನು ಫುಲ್ ತೋರಿಸ್ತೀನಿ ಈಗ. ಇದನ್ನು ನೀವು ನೋಡಿ, ಹೀಗೆ ಒಂದೊಂದೇ ಹೀಗೆ ತೆಗೆದು ಈಗ ಇಟ್ಕೊಂಡು ಸ್ವಲ್ಪನೇ ಟೈಮ್ ಇತ್ತು ಅಂದರೆ, ಇಲ್ಲ ಅಂದರೆ ಇಷ್ಟೇ ಸಾಕು ನೋಡಿ. ಇಷ್ಟ ಆಯಿತು. ಇಲ್ಲಿಗೆ ಹಿಂಗೆ ಐರನ್ ಮಾಡ್ಕೊಳ್ಳೋ ಥರ ಒಂದೊಂದು ಸ್ವಲ್ಪ ದುಡುಕು ತಿರ್ಗಾ ಇಲ್ಲಿ ಇಟ್ಕೊಳ್ಳಿ. ಫಾಲ್ ಹಾಕ್ಸಿದ್ರೆ ಸರಿ ಇರೋದು, ಫಾಲ್ಸ್ ಹಾಕ್ಸಿಲ್ಲ. ಇದು ಕೆಳಗಡೆ ಇದು ಬೇರೆ ಬಂದಿದೆಯಲ್ಲ, ಬಾರ್ಡ್ರ್ ಬಂದಿದೆ ನೋಡಿ. ಇಷ್ಟು ಇಲ್ಲೊಂದು ಸ್ವಲ್ಪ ಈ ಗುಚ್ಚಿ ತುಂಬ ಈಸಿಯಾಗಿ ಉಡ್ಬೋದು, ಏನೂ ತೊಂದರೆ ಇಲ್ಲ. ನನಗೆ ಮೊದಲಿಂದನೂ ಕಾಟನ್ ಸೀರೆ ಅಷ್ಟು ಇಷ್ಟ ಇಲ್ಲ, ಹಾಗಾಗಿ ನಾನು ಜಾಸ್ತಿ ತೊಗೊಂಡಿಲ್ಲ. ಕಾಟನ್ ಸೀರೆ ದೀಪ ಕೊಟ್ಲಲ್ಲ ಅಂತ ಹೇಳಿ ನಾನು ಅದರಲ್ಲಿ ತೋರಿಸ್ತಾ ಇದ್ದೀನಿ. ಇದು ಇಲ್ಲಿ ನೋಡಿ, ಹೀಗೆ ಬರುತ್ತಲ್ಲ, ಹೀಗೆ ಇಟ್ಕೊಂಡು ಅದೇ ಇಲ್ಲೆಲ್ಲ ಹೀಗೆ ತೆಗಿಬೋದು. ನಿಮ್ಮ ಹತ್ರ ಅದು ಸ್ಟ್ರೈಟ್ನಿಂಗ್ ಇತ್ತು ಅಂದರೆ ಸ್ಟ್ರೈಟ್ನಿಂಗಲ್ಲಿ ಮಾಡ್ಕೊಳ್ಬೋದು. ಹೀಗೆ ಹೀಗೆ ಇಲ್ಲ, ನೀವು ಬ್ಲೌಸ್ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಅದು ಒಂದೊಂದು ಹೀಗೆ ನೋಡಿ ಎಷ್ಟು ನೀಟಾಗಿ ಬಂತು. ನೀವು ಇದನ್ನು ಬೇಕಾದರೆ ಇನ್ನೊಂದು ಹೀಗೆ ಬಂದು ಬ್ಲೌಸ್ ಹೀಗೆ ಬಂದಿರುತ್ತಲ್ಲ, ಹೀಗೆ ಇಲ್ಲೆಲ್ಲೋ ಇಲ್ಲಿ ಪಿನ್ ಹಾಕ್ಕೊಳ್ತಾರೆ, ಹೀಗೆ ಪಿನ್ ಹಾಕ್ಕೊಂಡು ಈ ಥರನೂ ನೀವು ನೆರಿಗೆ ಇಟ್ಕೊಳ್ಬೋದು. ಸಣ್ಣ ಸಣ್ಣ ಫೀಲ್ಡ್ ಮಾಡಿಕೊಂಡು ಹೀಗೆ ಮಾಡ್ಕೊಂಡು ನೋಡಿ, ಇಲ್ಲಿ ಪಿನ್ ಮಾಡಿದ್ರೆ ಈ ಥರನೂ ಆಯಿತು. ಇಲ್ಲೊಂದು ಪಿನ್ ಹಾಕ್ಕೊಂಡ್ರೆ, ನಾನು ಪಿನ್ ಹಾಕಿಲ್ಲ, ಈ ಥರನೂ ಕಾಣಿಸುತ್ತೆ. ನಿಮಗೆ ಈ ಥರ ಬೇಕು ಅಂದರೆ ಈ ಥರನೂ ಹೀಗೆ ಉಡ್ಬೋದು. ನೋಡಿ ಇಷ್ಟೇ. ನೋಡಿ ಎಷ್ಟು ನೀಟಾಗಿ ಹೇಗೆ ಬಂತು ನೋಡಿ. ಹಿಂದೆ ನಾನು ಈ ಬ್ಲೌಸು ಸರಿ ಹಾಕಿಲ್ಲ ನನಗೆ. ಇಷ್ಟು ಕಾಟನ್ ಸೀರೆ ಉಡೋದು, ನಾನು ಪಿನ್ ಹಾಕಿಲ್ಲ ಇಲ್ಲಿ. ಇಷ್ಟು ಕಾಟನ್ ಸೀರೆ ಉಡೋದು ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹೇಳುತ್ತಲ್ಲ ಫಸ್ಟೇ, ಇದು ತುಂಬ ನೋಡಿ ಎಷ್ಟು ನೆರಿಗೆ ಬಂದಿದೆ. 1 2 3 4 5 6 7 8 9 10 ನೆರಿಗೆ ಬಂದಿದೆ. ಬ್ಲೌಸ್ ಪೀಸ್ ಕಟ್ ಮಾಡಿಲ್ವಲ್ಲ, ಹಾಗಾಗಿ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಾಟನ್ ಸೀರೆ ನೆಕ್ಸ್ಟು ನಮ್ಮ ಮನೆಗೆ ಹೋದಾಗ, ನನ್ನ ಮಗಳು ಮನೆಗೆ ಇರ್ತೀನಿ, ನನ್ನ ಮನೆಗೆ ಹೋದಾಗ ನೀಟಾಗಿ ಒಂದ್ಸರಿ ತೋರಿಸ್ತೀನಿ. ಈ ಥರ ಇದು ಇಷ್ಟ ಆದರೆ ಒಂದು ಲೈಕ್ ಮಾಡಿ.
ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.